ಈಗ ನೋಡಿ ನಮಗೆ ಕಷ್ಟ ಇದ್ದಾಗ ನಾವು ಕೊಯ್ನಾದಿಂದ ಮಹಾರಾಷ್ಟ್ರದಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಕುಡಿಲಿಕ್ಕೆ ನೀರು ನಾವು ಭೀಮಾ ನದಿಗೂ ಬಿಡಿಸ್ಕೊಂಡಿದ್ವಿ, ಕೃಷ್ಣ ನದಿಗೂ ಬಿಡಿಸ್ಕೊಂಡಿದ್ವಿ. ಅಕಸ್ಮಾತ್ ಆ ಥರ ಸಿಚುವೇಶನ್ ಇತ್ತು, ನಮ್ಮಲ್ಲಿ ಸರ್ಪ್ಲಸ್ ಇತ್ತು, ಸೊ ಕುಡಿಯಲಿಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ಮಾತು ರೈತರಿಗೆ ನೀರು ಕೊಟ್ಟು ಉಳಿತಿದ್ರೆ ನಾವು ಕೊಟ್ಟರೆ ತಪ್ಪೇನಿಲ್ಲ ಸರ್. ನಮ್ಮ ರೈತರ ಬೇಡಿಕೆ ಏನಂದ್ರೆ ಸರ್, ಡ್ಯಾಮ್ ಹೆಚ್ಚು ಮನಸ್ಸು ಒಡೆದಿಲ್ಲ. ನಮಗೆ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚುವರಿ ಮಳೆ ಆಗಿದೆ, ನೀರು ಹೆಚ್ಚು. ನಮ್ಮ ಬೆಳೆಗೆ ಸ್ಟ್ಯಾಂಡಿಂಗ್ ಕ್ರಾಪಿಗೆ ನೀರು ಕೊಡ್ತಕ್ಕಂಥದ್ದು ನಾವು ಮಾರ್ಚ್ವರೆಗೆ ಮಾತ್ರ. ಮಾರ್ಚ್ ಮುಗಿದ ಮಾತ್ರ ಕುಡಿಲಿಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ಉಳಿದು ನಮ್ಗೆ ಹೆಚ್ಚಿಗಿದ್ರೆ ಕೊಡೋದ್ರಲ್ಲಿ ಮಾನವೀಯತೆ ದೃಷ್ಟಿಯಿಂದ ತಪ್ಪಿಲ್ಲ. ಇಷ್ಟು ಆಂಧ್ರ ಕರ್ನಾಟಕ ಕಾಂಗ್ರೆಸ್ ಈ ರೀತಿ ಯಾರ ಅಪಾದನೆ ಮಾಡ್ತಿದ್ರೆ ಮುಖ್ಯವಾಗಿ ತೆಲಂಗಾಣ ರಾಜ್ಯದವರಿಗೆ ಆಲ್ಮಟ್ಟಿ ಡ್ಯಾಮ್ ಎತ್ತರಕ್ಕೆ ಹೋಗಿದ್ದಾರೆ. ಅದು ಇಶ್ಯೂಗೆ ಈ ಇಶ್ಯೂಗೆ ಸಂಬಂಧ ಇಲ್ಲ, ಅದು ಲೀಗಲ್ ಬ್ಯಾಟಲ್ಲು. ಇದು ಮಾನವೀಯತೆ ದೃಷ್ಟಿಯಿಂದ ಅಕಸ್ಮಾತ್ ಕುಡಿಲಿಕ್ಕೆ ನೀರು ಇರದೇ ಇದ್ರೆ ನಾವು ಅನೇಕ ಸರ್ತಿ ಉದಾಹರಣೆ ಇದಾವೆ. ನಾವು ದುಡ್ಡು ಕೊಟ್ಟು ನೀರು ಬಿಡಿಸ್ಕೊಂಡಿದ್ವಿ, ಫ್ರೀಯಾಗೂ ನೀರು ಬಿಡಿಸ್ಕೊಂಡಿದ್ವಿ, ಭೀಮಾ ನದಿ ಬಿಡಿಸ್ಕೊಂಡಿದ್ವಿ, ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದ್ವಿ. ಅವಕಾಶ ಇದ್ರೆ ಪರಿಶೀಲನೆ ಮಾಡ್ಬೋದು, ಇಷ್ಟು ಮಾತ್ರ ನಾನು. ಸರ್, ಈಗ ಜೋಳದ್ದೇ ಇಂಪಾರ್ಟೆಂಟ್. ಯಾಕಂದ್ರೆ ಬಿಜಾಪುರ್, ಹಾವೇರಿ, ಗದಗ, ಬಾಗಲಕೋಟ್, ಧಾರವಾಡ, ಬೀದರ್ ಇಷ್ಟೆಲ್ಲ ಕಡೆ ನಾವು ಜೋಳ ಬೆಳಿತೀವಿ. ಆದರೆ MSP ರೇಟು 4,500 ರೂಪಾಯಿ ಇದೆ ಮಾಲ್ದಂಡಿಗೆ. ಹೈಬ್ರಿಡ್ ಜೋಳಕ್ಕೆ 3,400 ಇದೆ, 3,300ರಿಂದ 400 ಇದ್ದಾಗೂ ನಮ್ಮ ಜಿಲ್ಲೆ ಈ 5-6 ಜಿಲ್ಲೆಯಿಂದ ಜೋಳನೇ MSP ನಲ್ಲಿ ಬರ್ತಾ ಇದೆ. ಆದರೆ ಮಾರ್ಕೆಟ್ನಲ್ಲಿ 2,600 ರೂಪಾಯಿಗೆ ರೈತರು ಮಾರ್ಕೋತಾ ಇದ್ದಾರೆ. ಇದು ತಪ್ಪು. MSPಗೆ ನೀವು ತಂದು ಹಾಕಿದರೆ ನಿಮಗೆ ಒಂದು ಚೀಲಿಗೆ 700ರಿಂದ 800 ರೂಪಾಯಿ ಉಳಿತದೆ ರೈತರಿಗೆ. ದಯಮಾಡಿ ನಿಮ್ಮ ಮುಖೇನ ನಾನು ರೈತರಲ್ಲಿ ವಿನಂತಿ ಮಾಡ್ಕೊತೀನಿ, ಎಸ್ಪೆಷಲಿ ಈ ಉತ್ತರ ಕರ್ನಾಟಕದ 6 ಜಿಲ್ಲೆಯವರು ಏನು ನೀವು ಜೋಳ ಬೆಳಿತೀರಿ, ಅದು ಮುಂಗಾರಿ ಇರಲಿ ಹಿಂಗಾರಿ ಇರಲಿ ಎರಡೂ ನಾವು ಪ್ರೊಕ್ಯೂರ್ ಮಾಡ್ತೀವಿ. ಮುಂಗಾರಿಗೆ ಈಗ ಆಲ್ರೆಡಿ ಪ್ರೊಕ್ಯೂರ್ ಮಾಡ್ತಕ್ಕಂಥದ್ದು ಪ್ರಾರಂಭ ಇದೆ. ಆದರೆ ದುರ್ದೈವದಿಂದ ಆಂಧ್ರದ ರೈತರು ತಂದು ಜೋಳ ಹಾಕ್ತಾ ಇದ್ದಾರೆ, ರಾಯಚೂರು, ಹೊಸಪೇಟೆ ಮತ್ತು ಬಳ್ಳಾರಿ ಜಿಲ್ಲೆಯಿಂದ. ಅಲ್ಲೆಲ್ಲ ನಮ್ಮ ಜನ ಜೋಳ ಬೆಳೆದಿದ್ದಲ್ಲ, ಬೇರೆ ಇರ್ಬೋದು 50% ಈ ಜಿಲ್ಲೆಯಲ್ಲೂ ಬೆಳೆದಿರ್ಬೋದು, ನಾನಿಲ್ಲ ಅನ್ನೋದಿಲ್ಲ. ನಾವು 3-4 ವರ್ಷದ್ದು ರೆಕಾರ್ಡ್ ತೆಗೆದು ನೋಡಿದರೆ ಆಂಧ್ರದ ಜೋಳ ತಂದು ಇಲ್ಲಿ ಬಳ್ಳಾರಿ, ರಾಯಚೂರಿನಲ್ಲಿ, ಹೊಸಪೇಟೆನಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ನೀವು ನಿಲ್ಲಿಸ್ಬೇಕಾದ್ರೆ ನೀವೇನು ಜೋಳ ಬೆಳೀತಕ್ಕಂಥವ್ರಿದ್ದೀರಿ, ಬಾಗಲಕೋಟೆ, ಬಿಜಾಪುರ, ಗದಗ, ಹಾವೇರಿ, ಧಾರವಾಡದವರು, ನೀವು MSPನಲ್ಲಿ ಜೋಳ ಹಾಕ್ರಿ ಅಂತೇಳಿ ವಿನಂತಿ ಮಾಡ್ಬೋದು ಸರ್. ಇನ್ನೊಂದು